ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಹೆಂಡತಿ ನೈನಿ ಕನಸು ನನ್ಸಾಗತ್ತೆ ಅಂತ ಸ್ವಾಮೀಜಿಗಳು ಹೇಳ್ತಿರೋದು. ನೈನಿ, ನಿನಗೆ ಬೆದ್ ಕನಸೇನು ಅಂತ ಹೇಳು, ಕೇಳ್ತೀವಿ. ಸ್ವಾಮೀಜಿ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೋ ನನಗೆ ಗೊತ್ತಾಗ್ತಿಲ್ಲ. ನೀನು ತಿಳ್ಕೋಬೇಕಾಗಿರೋ ವಿಷಯನೇ ನಯನಿ. ಏನೋ ಅದು. ಕಟ್ಕೊಂಡವನ ಹೆತ್ತ ತಾಯಿ ಗಾಯತ್ರಿ ದೇವಿ ಹೋದ ಜನ್ಮದಲ್ಲಿ ಅತ್ತೆ ಆದವಳು ಈ ಜನ್ಮದಲ್ಲಿ ಮಗಳಾಗ್ತಾಳೆ. ಆ ಮಗು ಎಲ್ಲಿದೆ ಅಂತ ತಿಳ್ಕೋಬೇಕು ಅಂತ ಹಾತೊರಿತಿದ್ದ ನಯನಿ ಕಣ್ಣುಗಳಲ್ಲಿ ಸುರಿತಿದ್ದ ಕಣ್ಣೀರು ವಸಂತೋತ್ಸವದ ದಿನ ಆನಂದ ಬಾಷ್ಪವಾಗುತ್ತೆ. ನೇರವಾಗಿ ಒಂದೇ ಮಾತಲ್ಲಿ ವಿಷಯ ಏನು ಅಂತ ಹೇಳ್ಬೋದಾ ಗುರುಗಳೇ? ಬರೋ ಹುಣ್ಣಿಮೆ ಅಂದು ಗಾಯತ್ರಿ ದೇವಿ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ ತಿಲೋತ್ತಮ. ಯಜಮಾನ್ರೆ, ಗಾಯತ್ರಿ ಅಮ್ಮವರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತಂತೆ. ಇದಕ್ಕಿಂತ ಸಂತೋಷದ ವಿಷಯ ಏನಿರುತ್ತೆ? ಹೌದು ನೈನಿ, ಶಾಸ್ತ್ರಿಗಳ ಮೊಮ್ಮಗಳು ಗಾಯತ್ರಿ ಪುಟಿನ ದತ್ತು ತಗೊಂಡಿದ್ದಿಂದ ನಮಗೆ ಎಲ್ಲ ಒಳ್ಳೆಯದೇ ನಡೆದಿದೆ ಅಂತ ಅಂದ್ಕೊಳ್ಳೋಣ. ಇವತ್ತು ಇನ್ನೂ ಖುಷಿ ಪಡೋ ಅಂತ ಒಳ್ಳೆ ಸುದ್ದಿ ಹೇಳಿದ್ದಾರೆ ಸ್ವಾಮೀಜಿ. ಕೇಳಿಸ್ಕೊಂಡ್ಯಾ ಗಾಯತ್ರಿ? ಕ್ರೆಡಿಟ್ ಎಲ್ಲ ನಿನಗೆ ಸಿಕ್ಬಿಡ್ತು. ಗುರುಗಳ ಆಶೀರ್ವಾದ ತಗೊಳ್ಳುವಂತೆ ಬಾಪುಟಿ. ಮಗುಗೆ ಆಶೀರ್ವಾದ ಮಾಡಿ ಸ್ವಾಮಿ. ಇಲ್ಲಿ ಕೊಡಮ್ಮ. ಬಿರುಗಾಳಿ ಮಧ್ಯೆ ತಂಗಾಳಿಯಾಗಿ ಬಂದಿರೋ ನೀನು ಜಯಪತಾಕಿನ ಇಷ್ಟರಲ್ಲೇ ಹಾರಿಸ್ತೀಯ ತಾಯಿ. ನಿನ್ನ ನೆರಳು ಎಲ್ಲರ ಮೇಲೂ ಬೀಳಬೇಕು ಅಂದ್ರೆ ನೀನು ಎತ್ತರದಲ್ಲೇ ಇರಬೇಕು. ನಿನ್ನ ಮನದಾಸೆಗಳೆಲ್ಲ ಕೆಲವ್ರಿಗೆ ಕಷ್ಟ ತರಬಹುದು, ಆದರೆ ನಿನ್ನ ಆಸೆ ಫಲಿಸೋಕೆ ನೀನು ಬುದ್ಧಿನ ಸಿದ್ಧ ಮಾಡ್ಕೋ. ಜಯೋಸ್ತು, ವಿಜಯೋಸ್ತು. ನಿನ್ನ ಮಗುನ ತಗೋ ನಯನಿ. ದತ್ತ ತಗೊಂಡಿರೋ ಮಗುಗೆ ಅದೃಷ್ಟ ಆಶೀರ್ವಾದ ಸಿಕ್ತು. ಹೆತ್ತು ಮಗು ಗಾನವಿ ಬಗ್ಗೆ ಯೋಚಿಸ್ಲೂ ಇಲ್ಲ ಪಾಪ. ಮಗುವಾಗಿ ಒಬ್ಬರು, ಪಾಪ ಪರಿಹಾರಕ್ಕಾಗಿ ಇನ್ನೊಬ್ರು ಇಲ್ಲೇ ಇದ್ದಾರೆ. ಗಾನವಿಗೆ ಹಾಲು ಬೇಕಾದ್ರೆ ಗಾಯತ್ರಿಗೆ ಯಮರಾಯನ ಪಾದ ಬೇಕಾಗಿದೆ. ಪಾದನ ನಿಮ್ ಕಾಲಕ್ಕೆ ಬೀಳ್ತಾರನಾದ್ರೆ ಯಮ್ಮನ್ ಕಾಲಕ್ಕೆ ಬೀಳೋದಕ್ಕೆ ಮಗು ಆಸೆ ಪಡ್ತಿದ್ಯಂತೆ. ಕೇಳಿಸ್ಕೊಂಡ್ರ ಮಾಮ್? ವಲ್ಲಭ, ದೊಡ್ಡವರು ಯಾವ ವಿಷಯನೋ ಸುಮ್ಮನೆ ಹೇಳಲ್ಲ. ದುಷ್ಟ ಶಕ್ತಿನ ಮಟ್ಟ ಹಾಕೋದಿಕ್ಕೆ
ಪಾದ ಬೇಕು ಅಂತ ಹೇಳ್ದೆ ವಲ್ಲಭ. ಅನುಭವಕ್ಕೆ ಬಂದಾಗ್ಲೇ ಅದರ್ಥ ಆಗೋದು. ನಿನ್ನ ಹೆತ್ತ ತಾಯಿಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಆಗ್ಲೇ ತಿಲೋತ್ತಮ್ಮ ಅತ್ತೆ ಚಿಂತೆಲ್ ಮುಳುಗೋಗಿದ್ದಾರೆ ಅನ್ಸುತ್ತೆ ಸ್ವಾಮೀಜಿ. ನಾನ್ಯಾಕೆ ಚಿಂತೆ ಮಾಡ್ತೀನಿ? ಗಾಯತ್ರಿ ಎಲ್ಲಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಮನೆ ಕರ್ಕೊಂಡ್ ಬರ್ತೀವಲ್ವ ನೈನಿ. ಸೆಲೆಬ್ರೇಷನ್ಸ್ ಯಾವ ರೇಂಜಲ್ಲಿ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾರೆ ತಿಲೋತ್ತಮ ಅತ್ತೆ. ಹಾಗೆ ಅನ್ಕೊಳ್ಳಿ. ಗಾಯತ್ರಿ ದೊಡ್ಡಮ್ಮ ಮನೆಗೆ ಬಂದ್ಬಿಟ್ರೆ ವಿಶಾಲ್ ಬ್ರೋ ಖುಷಿಗೆ ಮಿತಿನೇ ಇರೋದಿಲ್ಲ. ಖುಷಿಗಿಂತ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ವಿಕ್ರಾಂತ್. ಅದ್ಯಾಕೆ ಬ್ರೋ ಹಾಗಂತ್ಯ? ಹೌದು, ನನ್ನನ್ನು ಸಾಕಿ ಬೆಳೆಸಿರೋ ನಮ್ಮಮ್ಮನ ಖುಷಿ ಪಡಿಸೋದು ಸುಲಭ ಅಲ್ಲ. ಮೇಲಾಗಿ ಹೋದ ಜನ್ಮದಲ್ಲಿ ಅವ್ರನ್ನ ಕೊಂದವ್ರನ್ನ ಬಲಿ ತಗೋಬೇಕು ಅಂತ ತುದಿಗಾಲಲ್ಲಿ ನಿಂತಿರ್ತಾರೆ. ನಂಬೇಕೆ ಸುಮ್ಮಿ. ಭಕ್ತ ಪ್ರಹ್ಲಾದ ಎಷ್ಟ್ ಮಹಾ ಇದ್ದ. ನಾರಾಯಣ ಬಾ ತಂದೆ ಅಂತ ಕರಿತಿದ್ದ ಹಾಗೆ ಕಂಬಾನೆ ಒಡ್ಕೊಂಡು ಹೊರಗ್ ಬರ್ಲಿಲ್ವಾ? ಪ್ರಹ್ಲಾದನ ಅಪ್ಪ ಆಗಿದ್ರು ಕೂಡ ಅವನು ದುಷ್ಟ ರಾಕ್ಷಸ ಆಗಿದ್ರಿಂದ ಹೊಸ್ತಲ್ ಮೇಲೆ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಹೊಟ್ಟೆ ಬಗ್ದಿದ್ದು. ಗಾಯತ್ರಿ ಅಮ್ಮೋರ್ ಕೂಡ ಅವ್ರ ಶತ್ರುವಿನ ಎದೆನ ಹಾಗೆ ಸೀಳ್ತಾರೇನೋ ನೋಡ್ಬೇಕು. ವಲ್ಲಭ ಬಾರೋ, ಇವ್ರ ಮಾತು ಕೇಳಿದ್ರೆ ನನಗೆ ತಲೆ ಸುತ್ತಾ ಇದೆ. ಶರಣು ಸ್ವಾಮಿ. ಬನ್ನಿ ಮಾಮ್. ಬರೋ ಹುಣ್ಣಿಮೆಯ ಹಿಂದಿನ ದಿನ ಸಂಕಷ್ಟವಾದದ್ದು. ಪ್ರತಿ ಹೆಜ್ಜೆಯನ್ನು ಯೋಚನೆ ಮಾಡಿಡಬೇಕು. ಶುಭಂ ಭೂಯಾತ್. ನಮ್ಮ ಸ್ವಾಮಿಯ ಸೇವೆಗೆ ಹೋಗಿರೋ ನಮ್ಮ ಅಮ್ಮನವರು ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ನಮ್ಮ ನಮಸ್ಕಾರನ ತಿಳಿಸ್ಬಿಡಿ. ಅಲ್ಲಿವರೆಗೂ ನಡೆಯೋ ಘಟನೆಗಳಿಗೆಲ್ಲ ಸಾಕ್ಷಿಯಾಗಿರ್ತೀವಿ ಗುರುಗಳೇ. ಒಳ್ಳೇದು. ವಿಶಾಲಕ್ಷಮ್ನವರ ಆಜ್ಞೆಗಾಗಿ ನಾವು ಕಾಯ್ತಾ ಇರೋಣ. ಸ್ವಸ್ತಿ. ಅಮ್ಮ, ಇಡಿಯಟ್, ಕಾಣಿಸಲ್ವಾ? ಸಾರಿ ಮ್ಯಾಮ್. ಯೋಚಿಸ್ತಿರ್ಬೇಕಾದ್ರೆ ನನ್ನ ಕಾಲ್ಗಳು ಮಾತ್ರ ಓಡಾಡ್ತಿರುತ್ತವೆ, ಕಣ್ಗಳು ತೇಲ್ತಾ ಇರ್ತವೆ, ಆದ್ರೆ
ಕಾನ್ಸಂಟ್ರೇಷನ್ ಎಲ್ಲ ಬ್ರೈನ್ ಮೇಲೆ ಇರುತ್ತೆ ಮಾಮ್. ನನಗಿರೋದ್ರ ಬಗ್ಗೆನಾ ನಿನಗಿಲ್ದೇ ಇರೋದ್ರ ಬಗ್ಗೆನಾ? ಜೋಕ್ ಚೆನ್ನಾಗಿದ್ರು ನನಗ್ ನಗು ಬರ್ತಿಲ್ಲ ಮಾಮ್. ಯಾಕಂದ್ರೆ ಇವತ್ತು ಅಮಾವಾಸ್ಯೆ. ಅದಕ್ಕೂ ನಗೋದಿಕ್ಕೂ ಸಂಬಂಧ ಏನು? 15 ದಿನ ಆದ್ಮೇಲೆ ಬರೋಂಥದ್ದು ಹುಣ್ಣಿಮೆ ಮಾಮ್. ಏನೋ ಮಾತಾಡ್ಬೇಕು ಅಂತ ಸುತ್ತಿ ಬಳಸಿ ಹೇಳ್ಬೇಡ, ಪಾಯಿಂಟ್ಗೆ ಬಾ. ಸ್ವಾಮೀಜಿಗಳೇನ್ ಹೇಳಿದ್ರು? ಗಾಯತ್ರಿ ದೊಡ್ಡಮ್ಮ ವಿಶಾಲ್ ಮತ್ತೆ ನಯನಿಗೆ ಕಾಣಿಸ್ಕೋತಾರಂತೆ. ಅದೇ ದಿನ ಹೋಳಿ ಹಬ್ಬ ಕೂಡ ಇದೆ. ಬಣ್ಣನ ಯಾರು ಯಾರ ಮೇಲೆ ಎಷ್ಟು ಅಂತ ಹಾಕ್ತಾರೆ. ವಸಂತೋತ್ಸವ ಅಂದ್ರೆ ಅದೇ ಅಲ್ವಾ? ನೀನು ಇಷ್ಟು ಹೊತ್ತು ಯೋಚನೆ ಮಾಡಿದ್ದು ಹೋಲಿ ಆಡೋದ್ರ ಬಗ್ಗೆನಾ? ಹೌದು ಮಾಮ್. ಕೆಮಿಕಲ್ ಹಾಕಿರೋ ಬಣ್ಣನ ನಾವ್ ಯೂಸ್ ಮಾಡಿದ್ರೆ ಸ್ಕಿನ್ ಅಲರ್ಜಿ ಆಗತ್ತೆ. ಅಪ್ಪಿತಪ್ಪಿ ಹಾಗಾಗ್ಬಿಟ್ರೆ ಏನ್ ಮಾಡ್ಬೇಕು ಅಂತ ನಾವು ಪ್ರಿಪೇರ್ ಆಗ್ಬೇಕು ತಾನೆ. ಬಾಯಿ ಮುಚ್ತೀಯಾ ಇಲ್ಲ ನಿನ್ ಹಲ್ಲು ಉದುರ್ಸ್ಬೇಕು ಅಂತೀಯಾ? ಆರ್ ಯು ಸೀರಿಯಸ್ ಮಾಮ್? ಏಯ್, ಗಾಯತ್ರಿ ದೇವಿ ಪುನರ್ಜನ್ಮ ಪಡೆದು ಹಸಿಗೂಸಾಗಿದ್ರು ಸರಿ, ನಮಗೆ, ಮುಖ್ಯವಾಗಿ ನನಗೆ ಖಂಡಿತ ಅಪಾಯನೇ. ಆತ್ಮ ಸೇಡ್ ತೀರ್ಸೋದಿಕ್ಕೆ ಏನ್ ಬೇಕಾದ್ರೂ ಮಾಡುತ್ತೆ. ಮಾರಣ್ಣ ಸ್ವಾಮಿ ಕೂಡ ಹೇಳಿದ್ರಲ್ವಾ, ನನ್ ಬಲಗೈ ಅವಳ ಬಲಗೈಗೆ ತಾಗಿದ್ರೆ ಬೆಂಕಿ ಹತ್ಕೊಳ್ಳುತ್ತೆ ಅಂತ. ಏನ್ ನಡೆಯುತ್ತೆ ಅಂತ ನೋಡೋಣ ಮಾಮ್. ಪೌರ್ಣಮಿ ದಿನ ದೊಡ್ಡಮ್ಮ ಕಾಣಿಸ್ತಾರಲ್ವಾ, ಅವಾಗ ನಾವೇನು ಅಂತ ಕೂಡ ತೋರ್ಸೋಣ. ಆ ಜನ್ಮ ಶತ್ರು ಕಣೋ ಅವಳು. ನನ್ನನ್ನ ನೆಮ್ಮದಿಯಾಗಿ ಸಾಯಕ್ಕೂ ಬಿಡಲ್ಲ. ಅಷ್ಟರಲ್ಲೇ ಏನಾದ್ರೊಂದು ಉಪಾಯನ ಕಂಡು ಹಿಡ್ಕೋಬೇಕು. ಗಾಯತ್ರಿ ದೇವಿ ಪೂರ್ತಿಯಾಗಿ ನಮಗ್ ಕಾಣಿಸ್ಕೋಬೇಕಾದ ಅವಶ್ಯಕತೆನೂ ಇಲ್ಲ. ಅವಳ ನೆರಳು ಕಂಡ್ರೂ ಸರಿ, ಅವಳನ್ನ ತಟಸ್ಥಳನ್ನಾಗಿ ಮಾಡಬೇಕು. ಹಾಗಂದ್ರೆ ಏನ್ ಮಾಮ್? ಅವಳು ಮತ್ತೆ ಹುಟ್ಟದೇ ಇರೋ ಥರ ಅವಳ ಕತೆನ ಮುಗಿಸ್ಬೇಕು. ಯಜಮಾನ್ರೆ, ಹಾಲು ತಂದಿದ್ದೀನಿ. ಯಾರಿಗೆ? ನಿಮಗೆ. ಮಕ್ಕಳಿಗೆ ನಾನೇ ಹಾಲು ಕುಡಿಸೋದ್ರಿಂದ ಅವ್ರಿಗೆ ಗ್ಲಾಸಲ್ಲಿ ತರೋ ಅವಶ್ಯಕತೆ ಇಲ್ಲ ಅಲ್ವಾ? ಗಾನವಿ ಗಾಯತ್ರಿ ಇಬ್ಬರಿಗೂ ನೀನ್ ಹಾಲು ಕೊಡ್ತಿದ್ಯಾ? ಓಕೆ. ಹುಣ್ಣಿಮೆ ದಿನ ನಮ್ಮ ಅಮ್ಮನ ರಹಸ್ಯ ಬಯಲಾದ್ಮೇಲೆ ಅವ್ರನ್ನೂ ಮನೆ ಕರ್ಕೊಂಡ್ಬಂದ್ಬಿಡ್ತೀವಲ್ವಾ, ಅವಾಗ ಮೂವರ್ಗೂ ಹಾಲು ಕುಡಿಸೋದು ಅಂದ್ರೆ ನಿಂಗೆ ಕಷ್ಟ ಆಗುತ್ತಲ್ವಾ? ಆಗೇನ್ ಮಾಡ್ತೀಯಾ? ಕಷ್ಟ ಯಾಕಾಗತ್ತೆ? ಇಷ್ಟಪಟ್ಟೆ ಕೊಡ್ತೀನಿ. ನೀನ್ ಕೊಡ್ಬೇಕು ಅಂತಂದ್ರು ಅದಾಗ್ಬೇಕಲ್ವಾ? ಹಾಗಂತ ಅಮ್ಮವ್ರಿಗೆ ಹಸು ಹಾಲು ಎಮ್ಮೆ ಹಾಲು ಕುಡಿಸ್ತೀನಾ? ನನ್ನ ರಕ್ತನ ಹಾಲಿಗೆ ಬದಲಾಯಿಸಾದ್ರೂ ಸರಿ, ನನ್ನ ಮಕ್ಕಳ ಹಸುವನ್ನ ತೀರಿಸ್ತೀನಿ. ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ ನೈನಿ? ಆದರೆ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಈ ಸಲ ನಿನ್ ಬರ್ತಡೇ ಹುಣ್ಣಿಮೆ ದಿನ ಬಂದಿದೆ. ಅದೇ ದಿನ ನೀನ್ ಹೊಟ್ಟೆಲ್ ಹುಟ್ಟಿ ಕಾಣೆ ಆಗಿರೋ ನಮ್ಮಮ್ಮನ್ನ ನಾವು ನೋಡ್ತೀವಿ ಅಂತ ಸ್ವಾಮೀಜಿ ಹೇಳಿದ್ರು. ತುಂಬಾ ಸ್ಪೆಷಲ್ ಅಲ್ವಾ? ವಿಶೇಷ ಅಂತ ನೀವ್ ಅನ್ಕೋತಾ ಇದ್ದೀರಾ, ವಿಷಭರಿತ ಅಂತ ನಾನು ಅನ್ಕೋತಾ ಇದ್ದೀನಿ. ಬರೋ ಹುಟ್ಟದ ಬುದ್ಧಿನ ಗಂಡ ಅಂತರ ಇದೆ. ಈ ವಿಷಯ ನಿಮಗೆ ಹೇಳಿ ನಿಮ್ ಖುಷಿನ ಹಾಳು ಮಾಡಕ್ ನಂಗೆ ಇಷ್ಟ ಇಲ್ಲ. ನಿನ್ ಮನ್ಸಲ್ಲಿ ಏನ್ ಅನ್ಕೋತಿದ್ಯಾ ಅಂತ ನನಗೆ ಗೊತ್ತು. ಏನದು ಯಜಮಾನ್ರೆ? ನೋಡ್ದ್ಯಾ, ನಾನು ಹೇಳ್ತೀನಿ ಅಂತ ನೀನ್ ಹೇಗೆ ಗಾಬರಿ ಆಗ್ತಿದ್ಯಾ? ನಿಜವಾಗ್ಲೂ ನಾನು ಅನ್ಕೊಂಡಿದ್ದೆ ಹೇಳ್ಬಿಡ್ತೀರಾ ಅಂತ ಗಾಬರಿ ಆಗಲ್ವಾ ಹೇಳಿ ಯಜಮಾನ್ರೆ? ಅದರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋಂಥದ್ದೇನಿದೆ? ನಮ್ಮಮ್ಮ ಈ ಮನೆಗೆ ಕಾಲಿಟ್ಟ ದಿನ ಅದ್ದೂರಿಂದ ಆಚರಿಸ್ಬೇಕು ಅಂತ ಮನ್ಸಲ್ಲಿ ಅನ್ಕೋತಿದ್ಯಾ ಅನ್ನೋ ವಿಷಯ ನನಗೆ ಗೊತ್ತಿದೆ. ಏಯ್ ಮೆಂಟಲ್, ನನಗೆ ಗೊತ್ತಿಲ್ಲ ಅನ್ಕೋತಿದ್ಯಾ? ಸುಮ್ಮನೆ ಯಜಮಾನ್ರೆ, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಏನ್ ಅನ್ಕೋತಾರೆ?
ಹ ಬೆಳಗ್ಗೆ ಎಲ್ಲ ಮಕ್ಕಳ ಜೊತೆ ಆಟ ಆಡ್ತಾನೆ, ರಾತ್ರಿ ಆದ್ರೆ ಹೆಂಡತಿ ಜೊತೆ ಆಟ ಆಡ್ತಾನೆ ಅಂತ ಅನ್ಕೋತಾರೆ ಅಲ್ವಾ? ತಪ್ಪ? ತಪ್ಪಾಗಿದ್ರು ಕೂಡ ತಪ್ಪಾದಂಗಾಗಲ್ಲ ಬಿಡಿ. ಹೀಗೆಲ್ಲ ಮಾತಾಡಿ ಕನ್ಫ್ಯೂಸ್ ಮಾಡ್ಬೇಡ ನನ್ನನ್ನ. ನೋಡು, ಅರ್ಥ ಆಗೋ ತರ ನಾನು ಕಿವಿಯಲ್ಲಿ ಹೇಳು ಅಂತ ನಿನ್ನ ಹತ್ರ ಕರೀತಿದ್ದೇನೆ. ಇದೆ ಅಲ್ವಾ ಎಲ್ಲದಕ್ಕಿಂತ ದೊಡ್ಡ ಅಪಾಯ. ಅದ್ ಹೇಗೆ? ನನ್ 6th ಸೆನ್ಸ್ ಹೇಳ್ತಾ ಇದೆ ಯಜಮಾನ್ರೆ, ನಾನ್ ಹತ್ರ ಬಂದ್ರೆ ನೀವು ತುಂಬಾ ದೂರ ಹೋಗ್ತೀರಾ ಅಂತ. ನಾನು ಹೇಗೆ ಹೋಗ್ತೀನಿ? ನೀವ್ ಹೋಗೋದಲ್ಲ, ನನ್ನೂ ಕೂಡ ತುಂಬಾ ದೂರ ಕರ್ಕೊಂಡು ಹೋಗ್ತೀರಾ ಅಂತ. ಓ ಈಗ ಅರ್ಥ ಆಯ್ತು. ನಾನೇ ಸುಮ್ನೆ ಇದನ್ ಬರ್ಕೊಳ್ತಾ ಟೈಮ್ ವೇಸ್ಟ್ ಮಾಡಿದೆ. ನಾನು ಬರಿಬೇಕಾಗಿರೋದು ಇದನ್ನೆಲ್ಲ. ಮತ್ತೇನು? ಕವಿತೆ ಮಾತಲ್ಲ, ಸನ್ನೆಲಿ. ಈ ಸಂತೋಷ 100 ಕಾಲ ಇರ್ಬೇಕು ಅಂದ್ರೆ ಕಾಲ ಕೊಡೋ ಪರೀಕ್ಷೆಯಿಂದ ನಾವು ಪಾರಾಗ್ಬೇಕು ಯಜಮಾನ್ರೆ. ಯಾರ್ ನೀವು? ಒಂದೇ ತರ ಇರೋ ಬಟ್ಟೆ ಹಾಕೊಂಡಿದ್ದೀರಾ? ಪೊಲೀಸ್ ಇನ್ಸ್ಪೆಕ್ಟರ್. ಅಂದ್ರೆ ರಕ್ಷಣೆ ಮಾಡುವಂತಹ ಅಧಿಕಾರಿ. ಇಷ್ಟಕ್ಕೂ ನೀವ್ಯಾರು? ನಾವು ಕೂಡ ರಕ್ಷಣೆ ಮಾಡೋರೆ. ಯಾವ ಸ್ಟೇಷನ್? ನಮ್ಗೆ ಸ್ಟೇಷನ್ ಇಲ್ಲ. ಓಷನ್ನು ಇರಲ್ಲ. ಸಮುದ್ರದಲ್ಲಿ ಆದಿಶೇಷನ ಮೇಲೆ ನಾರಾಯಣ ಮಲ್ಕೊಂಡಿರ್ತಾರೆ. ನಮ್ಮ ಸ್ವಾಮಿಗಳು ಕೈಲಾಸದಲ್ಲಿರ್ತಾರೆ. ಏ ನಂದೀಶ, ಇನ್ಸ್ಪೆಕ್ಟರ್ ಬಂದಿದ್ರೆ ಒಳ ಕಳ್ಸೋದ್ ಬಿಟ್ಟು ಕತೆ ಹೇಳ್ಕೊಂಡ್ ನಿಂತಿದ್ಯಲ್ಲ. ಪರಿಚಯ ಮಾಡ್ಕೋತಾ ಇದೀವಿ ಮಾತೆ. ನಮಗ್ ಪರಿಚಯ ಇದ್ದಾರೆ ಬಿಡು. ನೀವೇನು ಅನ್ಕೋಬೇಡಿ ಇನ್ಸ್ಪೆಕ್ಟರ್. ಅನಾಥ ಮಗು ವಿಶಾಲಾಕ್ಷಿ ಇದ್ದಾಳಲ್ಲ, ಅವಳಿಗೆ ಪರಿಚಯಸ್ತ್ರಿ ಇವರು. ನನಗ್ ಯಾರೂ ಇಲ್ಲ ಅಂತಾಳೆ, ಆದ್ರೆ ಎಲ್ರು ನನ್ನವರು ಅಂತ ಇವರು ಇಲ್ಲಿ ಕರ್ಕೊಂಡ್ ಬಂದಿದ್ದಾಳೆ. ಅಮ್ಮನ್ ಚೀಲ. ಸ್ವಲ್ಪ ಸುಮ್ನೆ ರೇ ಢಮಕ. ಇವರು ನಿಲ್ಲೇ ನಿಲ್ಸ್ಕೊಂಡಿರ್ತಾರ ಏನು? ನೀವು ಬನ್ನಿ. ಲೈಟ್ ಹೌಸ್ ಡಮ್ಮು ಎಲ್ಲ ಪೊಲೀಸರು ಬಂದಿದ್ದಾರೆ. ಓವರ್ ಆಗಿ ಆಡ್ಬೇಡಿ, ನಡೀರಿ. ಏ ನೈನಿ, ವಿಶಾಲ್, ಇನ್ಸ್ಪೆಕ್ಟರ್ ಬಂದಿದ್ದಾರೆ ನೋಡಿ. ಬೆಳಗ್ಗೆ ಪೊಲೀಸರ ಮುಖ ನೋಡಿದ್ರೆ ಮುಗೀತು ಕತೆ. ತಪ್ಪು ಮಾಡಿದವ್ರಿಗೆ ಭಯ ಆಗ್ಬೋದೇನೋ, ಆದರೆ ನ್ಯಾಯವಾಗಿರೋರಿಗೆ ಇಂಥವ್ರನ್ನೆಲ್ಲ ನೋಡಿದ್ರೆ ಇನ್ನೂ ಧೈರ್ಯ ಬರುತ್ತೆ. ನನ್ ಗಂಡನ್ ಪ್ಯಾಂಟು ತೊಯ್ದು ತಪ್ಪೆ ಆಗಿದೆ ಅಂತ ಅನ್ಸುತ್ತೆ. ಏಯ್ ಯಾಕೆ? ಭಯದಲ್ಲಿ ನಿಮ್ 2 ಕಾಲ್ ನಡುಕ್ತಿದ್ಯಲ್ವಾ ಹಸ್ಬೆಂಡು? ನನ್ಗ್ಯಾಕೆ ಭಯ? ನಾನೇನ್ ಮಾಡ್ದೆ? ಏನಾದ್ರೂ ಒಂದ್ ಮಾಡೋ, ನಿಮ್ಮ ಅಮ್ಮನ್ ಪಕ್ಕದಲ್ಲಿದ್ರು ಪ್ರಾಬ್ಲಮ್ಮೇ. ನೀನ್ ಬಾಯಿ ಮುಚ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರೋದು ಅಂದ್ರೆ ಕ್ಯೂಟ್ ಕಾಣ್ತೀನ ಅತ್ತೆ? ಶಟ್ ಅಪ್. ಸರ್ ಕೂತ್ಕೊಳ್ಳಿ. ಇಟ್ಸ್ ಓಕೆ. ನೈನಿ ಹೋಗಿ ಕಾಫಿ ತಗೊಂಬ. ಸರಿ. ಒಂದು ಗ್ಲಾಸ್ ನೀರು ಕೂಡ ಬೇಡ. ಸರ್ಗೆ ಜಾಸ್ತಿ ಟೈಮ್ ಇಲ್ಲ ಅನ್ಸತ್ತೆ. ಹಾಗಿದ್ಮೇಲೆ ಯಾಕೆ ಬಂದ್ರು? ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಬಂದಿದ್ದೀನಿ.
ಕಂಪ್ಲೇಂಟಾ ಯಾರು ಕೊಟ್ಟಿದ್ದು ಸರ್? ನಿಮ್ಮ ತಾಯಿ. ಅತ್ಗೆ ನೀವು ಕಂಪ್ಲೇಂಟ್ ಕೊಟ್ರಾ?